ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಈ ಒಂದು ಚಿಂತನಕ್ಕಾಗಿ ಆಯ್ಕೆ ಮಾಡಿಕೊಂಡಂಥ ಎರಡು ಗ್ರಂಥಗಳು, ಒಂದು ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪ್ರವಚನ ಪ್ರಭೆ, ಮತ್ತು ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನದ ಸಾರ ಸಂಗ್ರಹ ಸಿದ್ದೇಶ್ವರ ಸ್ವಾಮಿಗಳಿಂದ ಮತ್ತು ಅವರ ಭಾಷ್ಯ. ನಿನ್ನೆ ದಿವಸ 5ನೇ ತರಂಗದ 4ನೇ ಶ್ಲೋಕವನ್ನು ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷ್ಯ, ಆ ಶ್ಲೋಕದ ಬಗ್ಗೆ ಏನಿದ್ದದ್ದು ಹೇಳಾಯಿತು. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಪ್ರವಚನ ಪ್ರಭೆ ಕಾಶಿ ಜಗದ್ಗುರುಗಳು ಈ ಒಂದು 4ನೇ ಶ್ಲೋಕದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ಯಾರ ಅನ್ನೋದು ನಮ್ಮ ಕಂಬಿ ಪ್ರಕಾಶ್ ಗುರುಗಳು ಮತ್ತು ಗೌರಮ್ಮ ಅವರು ಹಾಡುವುದು, ಅದರ ಶಬ್ದಾರ್ಥಗಳು, ಅದರ ವಿಶ್ಲೇಷಣೆ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸಾಂಖ್ಯ ಯೋಗ ಪಂಚರಾತ್ರಂ. ಯಾರು ಹಾಡ್ತೀರಿ ಹಾಡ್ರಿ, ಕೆಳಗೆ ಶಬ್ದಾರ್ಥಗಳದಾವ, ಶಬ್ದಾರ್ಥಗಳು ಹೇಳ್ರಿ, ಆಮೇಲೆ ತಾತ್ಪರ್ಯ, ವಿಶೇಷ ವಿಚಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಪರ್ಫೆಕ್ಟ್ ತಿಳ್ಕೊರಿದರು. ನಿನ್ನೆ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ. ಪ್ರಕೃತಿ ಪ್ರಧಾನ ಅಂತಂದಿದ್ರು, ಪುರುಷ ಪ್ರಧಾನ. ಪುರುಷ ಪ್ರಧಾನ ಅಂತಂದ್ರೆ ಇದು ಪ್ರಧಾನ ಅಂದ್ರೆ ಪ್ರಕೃತಿಗೆ ಕಾಣಿಸ್ತಾರ ಅವರು. ಆಯ್ತು. ಇನ್ನು ಯೋಗಶಾಸ್ತ್ರವು ಪತಂಜಲಿ ಮಹರ್ಷಿಯಿಂದ ಪ್ರೇರಿತವಾಗಿದೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಕಷ್ಟ ಸಾಧ್ಯಗಳಾಗಿರ್ತಕ್ಕಂಥ ಯಾವುವು ಯಮ ನಿಯಮಾದಿಗಳು, ಅಷ್ಟಾಂಗಯಗಳು ಇವೆಲ್ಲವನ್ನೂ ಇಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ. ಅಲ್ಲದೆ ಸದ್ಗತಿಯ ಪ್ರಾಪ್ತಿಗಾಗಿ ಈಶ್ವರನ ಅನುಗ್ರಹವನ್ನು ಕೂಡ ಇವರು ಒಪ್ಪಿಕೊಳ್ಳೋದ್ರಿಂದ ಈ ಯೋಗಶಾಸ್ತ್ರ ಅನುಯಾಯಿಗಳಿಗೆ ಏನಂತಾರಪ್ಪ ಅಂದ್ರೆ ಶೇಶ್ವರ ಸಾಂಖ್ಯರೆಂಬ ಅಂತ ಹೆಸರು ಇವರಿಗೆ. ಅವರಿಗೆ ನಿರೀಶ್ವರ ಅಂತೇಳಿ ಸಾಂಖ್ಯರು, ಇವರು ಶೇಶ್ವರ ಸಾಂಖ್ಯರು ಅಂತ ಹೆಸರು ಇವರಿಗೆ ಕರೆಯಲ್ಪಡುತ್ತದೆ. ಇನ್ನ ಪಾಂಚರಾತ್ರ, ಈ ಪಾಂಚರಾತ್ರ ಶಾಸ್ತ್ರವು ವಾಸುದೇವನಿಂದ, ವಾಸುದೇವ ಅಂದ್ರೆ ಕೃಷ್ಣನೇ,
ಪಾಶಪತಿ, ಪಶು ಪಾಶ ಪತಿಗಳೆಂಬಂತ ಈ ಪದಾರ್ಥವನ್ನು ಹೇಳುವಂತ ಸಿದ್ಧಾಂತಕ್ಕೆ ಏನಂತಾರೆ? ಪಾಶುಪತ ಶಾಸ್ತ್ರ, ಪಾಶುಪತ ಸಿದ್ಧಾಂತ ಅಂತ ಹೆಸರಿಟ್ಟು, ಇದು ಮೂಲತಃ ಆಗಮ ರೂಪದಲ್ಲಿ ಶಿವನಿಂದ ಪ್ರತಿಪಾದಿಸಲ್ಪಟ್ಟಿರೋದ್ರಿಂದ ಇದು ಶಿವ ಸಿದ್ಧಾಂತವು ಅಂತ. ಇನ್ಮೇಲೆ ಶಿವನ ಒಂದು ಅಪ್ರಯತ್ನ ಸಿದ್ಧ ನಿಸ್ವಾಸಗಳಿಂದ, ಉಚ್ಛ್ವಾಸ ನಿಸ್ವಾಸ ಅಂತ ಹೇಳ್ತೇವೆ ನಾವು, ತೆಗೆದುಕೊಳ್ಳೋದು ಬಿಡುದು, ಅಂದ್ರೆ ಶಿವನ ಒಂದು ಉಸಿರಿನಿಂದ, ಆ ಒಂದು ಶ್ವಾಸದಿಂದ, ಶ್ವಾಸೋಚ್ಛ್ವಾಸದಿಂದ, ಅಪ್ರಯತ್ನ ಸಿದ್ಧ ನಿಸ್ವಾಸಗಳಿಂದ ಈ ಒಂದು ವಿಸ್ತೃತಗಳಾಗಿರ್ತಕ್ಕಂಥ ಋಕ್, ಯಜುರ್, ಸಾಮಗಳೆಂಬ ಈ ವೇದಗಳೇನಾದವು ಪೂರ್ವಕಾಂಡವಾಗಿರ್ತಕ್ಕಂಥ ಜೈಮಿನಿ ಮಹರ್ಷಿಗಳಿಂದ ಇವು ಪ್ರಣೀತವಾದಂತಹ ಸಿದ್ಧಾಂತವು. ಈ ಒಂದು ಸಿದ್ಧಾಂತಕ್ಕೆ ಪೂರ್ವ ಮೀಮಾಂಸಾ ಅಂತೇಳಿ ಸಿದ್ಧಾಂತ ಇದರ ಹೆಸರು. ಇದಾದ್ರೂ ಕೂಡ ಏನಪ್ಪಾ ಅಂದ್ರೆ ಇದು ಅನೀಶ್ವರವಾದಿ ಸಿದ್ಧಾಂತ ಅಂತ ಕರೀತಾರೆ ಇದನ್ನ. ಹೀಗೆ ಜಗತ್ತಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಎಲ್ಲ ಸಿದ್ಧಾಂತಗಳು ಪ್ರಮಾಣ ರೂಪಗಳಾಗಿರೋದ್ರಿಂದ ತರ್ಕಾಯುಕ್ತಗಳಿಂದ ಯಾರೂ ಇವುಗಳ ಖಂಡನೆಯನ್ನು ಮಾಡಕೂಡದು ಅಂತ ಇಲ್ಲಿ ಕಟ್ಟಪ್ಪನ ಹಾಕ್ತಾರೆ ಗುರುಗಳು. ಇದರಲ್ಲಿ ಏನು ವಿಶೇಷ ವಿಚಾರ ಹೇಳ್ತಾರಪ್ಪ ಅಂತಂದ್ರೆ, ಗ್ರಂಥಕರ್ತರಾಗಿರ್ತಕ್ಕಂಥ ಶ್ರೀ ಶಿವಯೋಗಿ ಶಿವಾಚಾರ್ಯರ ಕಾಲಕ್ಕೆ ನಮಗೆ ಕನ್ಫ್ಯೂಸ್ ಆಗ್ತದೆ. ಈ ಸಾಂಖ್ಯ, ಯೋಗ, ಪಾಂಚರಾತ್ರ, ಪಾಶುಪತ, ಮೀಮಾಂಸೆಗಳು ಇವು ರೇಣುಕುರು ಕಾಲ ಹೆಂಗಂತ ಇಲ್ಲಿ ಸ್ಪಷ್ಟನೆ ಕೊಡುವುದವರು. ಶಿವಯೋಗಿ ಶಿವಾಚಾರ್ಯ ಕಾಲಕ್ಕೆ ಸಾಂಖ್ಯ, ಯೋಗ, ಪಾಂಚರಾತ್ರ, ಪಾಶುಪತ, ಮೀಮಾಂಸಾ ಶಾಸ್ತ್ರಗಳು ಪ್ರಮಾಣಗಳಾಗಿ ಪ್ರಸಿದ್ಧಗಳಾಗಿರಬೇಕು. ಅಂತೆಯೇ ಸಮನ್ವಯಾದಿಗಳಾಗಿರತಕ್ಕಂಥ ಯಾರು ಶಿವಯೋಗಿ ಶಿವಾಚಾರ್ಯರು ಅವುಗಳ ಖಂಡನೆಯನ್ನು ಇಲ್ಲಿ ನಿರಾಕರಿಸುತ್ತಾರೆ ಅಂತ ನಾವೇನು ಹೋಗ್ತೀವಿ. ಹಾಗಾದ್ರೆ ಈ ಸಾಂಖ್ಯ, ಯೋಗ, ಪಾಂಚರಾತ್ರ, ಪಾಶುಪತ ಇವೆಲ್ಲ ಆಗ ರೇಣುಕರ ಕಾಲಕ್ಕಿದ್ದನ್ನು ಅವ್ರು ಹೆಂಗ್ ಖಂಡಿಸಿರು ಅಂತ ಇಲ್ಲ. ಇದು ಶಿವಯೋಗಿ ಶಿವಾಚಾರ್ಯರು ಅವ್ರ ಕಾಲಕ್ಕ ಇದನ್ನ ಖಂಡನೆ ಮಾಡಬಾರದು ಅಂತ ನಿರಾಕರಿಸುತ್ತಾರೆ ಅಂತ. ವೇದ ಆಗ ಸಮ್ಮತವಾಗಿರ್ತಕ್ಕಂಥ ಯಾವುದೇ ಸಿದ್ಧಾಂತವಾದರೂ ಅದು ಅಪಸಿದ್ಧಾಂತವಾಗಿರ್ಲಾರದು. ಯಾಕಂದ್ರೆ ಆದ್ದರಿಂದ ಅದರ ಖಂಡನೆಯನ್ನು ಮಾಡುವುದು ಸರಿಯಲ್ಲ ಎನ್ನುವುದು ಗ್ರಂಥಕರ್ತರ ಒಂದು ಗೂಢ ಅಭಿಪ್ರಾಯವಾಗಿದೆ ಅಂತ. ಅಂದ್ರೆ ಯಾವುದು ಅಲ್ಲಗಡೆ ಬರದಂತ ಆಯಾ ಕಾಲಕ್ಕೆ ಆಯಾ ಒಂದು ಮಟ್ಟಕ್ಕನುಸಾರವಾಗಿ ಅದು ಯೋಗ್ಯ ಅಂತ. ಅಂತೆಯೇ ತಾವು ಮಾಡಿದಂತ ಪ್ರತಿಜ್ಞಾ ಅನುಸಾರವಾಗಿ ಈ ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಎಲ್ಲಿಯೂ ವೇದಾಗಮ ಸಮ್ಮತಗಳಾಗಿರ್ತಕ್ಕಂಥ ಯಾವುದೇ ಸಿದ್ಧಾಂತವನ್ನು ಖಂಡಿಸುವ ಯಾವ ಪ್ರಯತ್ನವನ್ನು ಇವರು ಮಾಡಿರುವುದಿಲ್ಲ ಅಂತಕ್ಕಂಥದ್ದು ವಿಶೇಷ. ಈ ಗ್ರಂಥ ವಿಶೇಷ ಅಂದ್ರೆ ಎಲ್ಲೂ ಖಂಡನೆ ಅಂತಕ್ಕಂಥ ಕಂಡುಬರುವುದಿಲ್ಲ. ಅದಕ್ಕೆ ಭಾರತದಲ್ಲಿ ಹೀಗೆ ಪ್ರತಿಯೊಬ್ಬ ಸಿದ್ಧಾಂತವಾದಿಯು ತಮ್ಮ ತಮ್ಮ ಮತದ ಗ್ರಂಥಗಳಲ್ಲಿ ಅನ್ಯ ಸಿದ್ಧಾಂತಗಳ ಖಂಡನೆಯನ್ನು ಬಿಟ್ಟು ಕೇವಲ ತಮ್ಮ ಸಿದ್ಧಾಂತವನ್ನು ಮಾತ್ರ ಪ್ರತಿಪಾದಿಸದಿದ್ರೆ ದಾರ್ಶನಿಕರ ಒಂದು ಪರಸ್ಪರವಾದ ಕಲಹವೇ ಇಲ್ಲಿ ನಿಂತು ಹೋಗುತ್ತದೆ ಅಂತಕ್ಕಂಥದ್ದು ಅದನ್ನು ಕೂಡ ಇವರು ವ್ಯಕ್ತಪಡಿಸ್ತಾರೆ. ಹೀಗಿತ್ತಪ್ಪ ಅಂತಂದ್ರೆ ಇಲ್ಲಿ ಯಾವುದು ಇಂಥ ಒಂದು ಕಲಹ ಅಂತ. ಎಲ್ಲ ನದಿಗಳ ನೀರು ಕೊನೆಯಲ್ಲಿ ಸೇರಬೇಕು, ಸಮುದ್ರವನ್ನೇ ಸೇರ್ಬೇಕಲ್ಲ. ಹೀಗೆ ಸೇರಿದಂತೆ ಎಲ್ಲ ಸಿದ್ಧಾಂತಗಳು ಏನಾಗಬೇಕು, ಆ ಎಲ್ಲ ಸಿದ್ಧಾಂತಗಳ ಲಕ್ಷ್ಯವು ಕೂಡ ಆ ಪರಮಗತಿಯಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದುತ್ತದೆ. ಅದಕ್ಕೆ ಆ ಪರಮಗತಿಯನ್ನು ಹೊಂದುವುದೇ ಆಗಿದೆ ಅಂತಕ್ಕಂಥದ್ದು. ಆ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದುವುದಾಗಿದೆ. ಅದಕ್ಕೆ ಈ ಒಂದು ಉದಾತ್ತ ಭಾವನೆಯನ್ನ ಇರಿಸಿಕೊಂಡಿರುವಂತ ಯಾರು ಶ್ರೀ ಶಿವಾಚಾರ್ಯರೇ ಧನ್ಯರು ಅಂತ. ಮತ್ತು ಅವರ ಕೃತಿ ರತ್ನವಾಗಿರ್ತಕ್ಕಂಥ ಯಾವುದು ಈ ಸಿದ್ಧಾಂತ ಶಿಖಾಮಣಿ ಲೋಕಮಾನ್ಯವಾದುದು. ಅದಕ್ಕೆ ಈ ಸಾಂಖ್ಯಾದಿ ಶಾಸ್ತ್ರಗಳು ಪ್ರಮಾಣಿಕರವಾಗಿರಲು ಇದಕ್ಕೆ ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಹಾಕೊಂಡಾಗ ಅದರ ಬಗ್ಗೆ ಮುಂದೆ ಉಪದೇಶ ಮಾಡ್ತಾರೆ ಗುರುಗಳ ಮುಂದೆ. ಓದೋದ್ರಿ ಯಾವಾಗ 5ನೇ ಶ್ಲೋಕ ಹೇಳ್ತಾರೆ. ಸಾಂಖ್ಯಾದಿ ಶಾಸ್ತ್ರಗಳು ಪ್ರಾಮಾಣಿಕಗಳಾಗಿರಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಹಾಕೊಂಡು ಅದರ ಬಗ್ಗೆ ಉಪದೇಶ ಮಾಡ್ತಾ ಹೋಗ್ತಾರೆ. ವೇದ ಪ್ರಧಾನಂ ಸರ್ವೇಷಾಂ ಸಾಂಖ್ಯಾದೀನಾಂ ಮಹಾಮುನೇ ವೇದಾನುಸರಣಾದೇಶಾಂ ಪ್ರಾಮಾಣ್ಯ ವಿನಿಶ್ಚಿತಂ. ಮಹಾಮುನೆ ಸಾಂಖ್ಯಾದೀನ ಮಹಾಮುನೆ. ಮಹಾಮುನೆ ಅಂತಂದ್ರೆ ಮಹರ್ಷಿಯಾಗಿರ್ತಕ್ಕಂಥ ಅಗತ್ಯನೇ ಗುರು ಉಪದೇಶ ಮಾಡ್ತಾ ಇದ್ದಾರೆ. ಮಹರ್ಷಿಯಾಗಿರ್ತಕ್ಕಂಥ ಅಗತ್ಯನೇ ಸರ್ವೇಶ ಎಲ್ಲ ಸಾಂಖ್ಯಾದೀನ ಎಲ್ಲ ಅಂದ್ರೆ ಸರ್ವೇಶ ಎಲ್ಲ ಅರ್ಥ. ಸಾಂಖ್ಯಾದೀನ ಅಂದ್ರೆ ಎಲ್ಲ
ಭಾಗಕ್ಕೆಲ್ಲ ಸಮ್ಮತವಾಗಿದೆ ಅಂತ. ಇದೇ ಸಾಂಖ್ಯ ದರ್ಶನಗಳಿಗೆ ಮತ್ತು ಶೈವ ದರ್ಶನಕ್ಕೆ ಇರುವಂತಹ ಒಂದು ಮೂಲ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಅಥವಾ ಬೆಲೆ ಬಾಳದಂತ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳ್ತಾರೆ. ವೇದೇಕ ದೇಶ ವರ್ತಿಭ್ಯಾಂ ಸಾಂಖ್ಯಾದಿಭ್ಯೋ ಮಹಾಮುನೇ ಸರ್ವವೇದಾನುಸಾರತ್ವಾತ್ ಶೈವತಂತ್ರಂ ವಿಶಿಷ್ಯತೆ. ಮಹಾಮುನೆ ಮಹರ್ಷಿ ವೇದೈಕ ದೇಶವರ್ತಿಭ್ಯ ವೇದದ ಒಂದು ಭಾಗದಲ್ಲಿರುವಂತ ಸಾಂಖ್ಯಾದಿಭ್ಯ ಅಂತಂದ್ರೆ ಸಾಂಖ್ಯಾದಿ ಶಾಸ್ತ್ರಗಳಿಗಿಂತ ಸರ್ವ ವೇದಾನುಸಾರಿತ್ವ ಅಂದ್ರೆ ಸಮಸ್ತ ವೇದ ಭಾಗವನ್ನ ಅನುಸರಿಸುತ್ತಿರುವಂತ ಶೈವತಂತ್ರ ಅಂದ್ರೆ ಶೈವ ಸಿದ್ಧಾಂತವು ವಿಶಿಷ್ಯತೆ ಅಂದ್ರೆ ಸರ್ವೋತ್ಕೃಷ್ಟವಾಗಿ ಇರುತ್ತದೆ ಅಂತಕ್ಕಂಥದ್ದು. ಹೇಗಂತಾನೆ ವೇದದ ಒಂದು ಭಾಗವನ್ನೇ ಪ್ರಮಾಣವಾಗಿ ನಂಬಿ ವೈದಿಕ ದೇಶಗಳನ್ನಿಸಿಕೊಳ್ಳುವಂತಕ್ಕಂಥ ಯಾರು ಈ ಸಾಂಖ್ಯಾದ ಶಾಸ್ತ್ರಗಳಿಗಿಂತಲೂ ಸಂಪೂರ್ಣ ವೇದ ಭಾಗವನ್ನೇ ಪ್ರಮಾಣವಾಗಿ ನಂಬಿರುವಂತ ಯಾವುದು ಅಂತೆಯೇ ಈ ವೇದಮಯ ಅನಿಸಿರುವಂತ ಯಾವುದು ಶೈವ ಸಿದ್ಧಾಂತವು ಇದು ವಿಶೇಷ ಮಹತ್ವವುಳ್ಳದ್ದಾಗಿದೆ ಅಂತ. ಈ ಶೈವ ತಂತ್ರವು ಸಾಕ್ಷಾತ್ ಶಿವನಿಂದಲೇ ಬೋಧಿಸಲ್ಪಟ್ಟಿರತಕ್ಕಂಥದ್ದು. ಶಿವನಿಂದಲೇ ಬೋಧಿಸಲ್ಪಟ್ಟದ್ರಿಂದ ಇದಕ್ಕೆ ಹೆಚ್ಚಿನ ಪ್ರಾಮಾಣ್ಯವಿದೆ ಎಂಬಂತನ್ನ ಇಲ್ಲಿ ಮುಂದಿರ್ತಾರೆ. ಎಂಟನೇದು ಬೇಡ, ಸ್ಟಾಪ್ ಮಾಡ್ರಿ. 5, 6, 7 3 ಶ್ಲೋಕದ್ದು ವಿಶ್ಲೇಷಣೆ ಸಪರೇಟ್ ಮಾಡಿ ಮತ್ತೆ 8ನೇದಕ್ಕೆ ಮತ್ತೆ ನಾಳೆ ಹೋಗೋಣ. ಇರ್ಲಿ 5, 6, 7 ಇವು ಮೂರದ್ದು ಸೇರಿಸಿ ಒಂದು ವಿಶ್ಲೇಷಣೆ ಮಾಡ್ಯಾರಿಲ್ಲಿ ಸಿದ್ದೇಶ್ವರ ಸ್ವಾಮೀಜಿ. ಆ ವಿಶ್ಲೇಷಣೆ ತಿಳ್ಕೊಳ್ಳಿಕ್ಕೆ ಮತ್ತೆ 8ನೇದ್ದು ನಾಳೆ ಹೋಗೋಣ. ಇಲ್ಲೇನ್ ಹೇಳ್ತಾರ ಭಾಷ್ಯ. ಅದೇ ಈಗ 5ನೇದ್ದು ವೇದ ಪ್ರಧಾನ ಸರ್ವೇಷಾಂ ಪಾಂಚರಾತ್ರಸ್ಯ ಸಾಂಖ್ಯಸ್ಯ ವೇದೈಕ ದೇಶವರ್ತಿಭ್ಯಸ್ಸಾಂ ಏನದಲ್ಲ, ಇವು 3 ಶ್ಲೋಕಗಳದ್ದು ಭಾಷ್ಯ ಇದೆ. ಏನ್ ಭಾಷ್ಯ ಅಂತಂದ್ರೆ ವೇದವು ಈ ಶಬ್ದಗಳು ತಂದು ತಿಳ್ಕೊಳ್ರಿ. ಸಿದ್ದೇಶ್ವರ ಸ್ವಾಮಿಗಳ ಉಪದೇಶ ಇದು. ವೇದವು ಶತಶತಮಾನಗಳಿಂದ ಅವ್ಯಾಹತವಾಗಿ ಬೆಳಗುತ್ತಲಿರುವ ದೀಪ. ನೋಡ್ರಿ, ಯಾವ ಕಾರಣಕ್ಕೂ ಇಲ್ಲಿ ವೇದಗಳಿಗೆ ವಿರೋಧ ಇಲ್ಲೇ ಇಲ್ಲ. ಸುಮ್ಮನೆ ವೇದಗಳಿಗೆ ಹೊರೆ ಕಟ್ಟಿವೆ ಅಂತೇಳಿ ಬೈದದ್ದು ಹಾಕೊಂತಾರ. ಇಲ್ಲಿ ನೋಡ್ರಿ ವೇದಕ್ಕೆ ಎಷ್ಟು ರೆಸ್ಪೆಕ್ಟ್ ಅದು. ಬೆಳಗುತ್ತಿರುವ ದೀಪ. ವೇದವು ಶತಶತಮಾನಗಳಿಂದ ಅವ್ಯಾಹತವಾಗಿ ಬೆಳಗುತ್ತಿರುವ ದೀಪ. ಪರಮಾತ್ಮನ ಪದಕಮಲಗಳಿಂದ, ಪದಕಮಲ ಅಂದ್ರೆ ಪರಮಾತ್ಮನ ವಾಕ್ಯ, ಪರಮಾತ್ಮ ಹೇಳುವ ಮಾತು, ಧಾರಾಕಾರವಾಗಿ ಭುವಿಗಿಳಿದು. ನೋಡ್ರಿ, ಪದಕಮಲ ಪಾದಕಮಲ ಗದ್ದಲಿರ್ತದ ನೋಡ್ರಿ ಇಲ್ಲಿ. ಪದಕಮಲ ಅನ್ನೋದು ಹೋಗಿ ಪಾದಕಮಲ ಕುಂತವ್. ಪದಕಮಲ ಅಂತಂದ್ರೆ ಪರಮಾತ್ಮನ ವಾಕ್ಯ, ಶಿವವಾಕ್ಯ. ಧಾರಾಕಾರವಾಗಿ ಭುವಿಗಿಳಿದು ಬಂದ ಜ್ಞಾನ ಸಿಂಧು ಯಾವುದು? ವೇದ. ಪರಮಾತ್ಮನ ಪದಕಮಲಗಳಿಂದ ಧಾರಾಕಾರವಾಗಿ ಭುವಿಗಿಳಿದು ಬಂದ ಜ್ಞಾನ ಸಿಂಧು. ವಿಷಯ ವ್ಯಾಮೋಹ ನೀಗಿ ಸ್ವಚ್ಛಂದ ಆತ್ಮಾಕಾಶದಲ್ಲಿ ವಿಹರಿಸಿದ ಋಷಿಗಳ ಅನುಭವ ವಚನ ಪ್ರವಾಹ. ಅದರಲ್ಲಿ ಮಿಂದವರು ಪಾವನರು, ಅದರ ರಸಪಾನ ಮಾಡಿದವರು ಕೃತಕೃತ್ಯರು. ದಿವ್ಯಾನುಭವಿಗಳ ಶ್ರೀಮುಖದಿಂದ ಮೂಡಿ ಬಂದ ವೇದದಲ್ಲಿ 20,000ಕ್ಕೂ ಮಿಕ್ಕಿ ಮಂತ್ರಗಳಿವೆ. ಅವುಗಳಲ್ಲಿ ಕೆಲವು ಕರ್ಮ ಪ್ರಧಾನ, ಕೆಲವು ಉಪಾಸನ ಅಂದ್ರೆ ಭಕ್ತಿ ಅಂತಾರೆ. ನೋಡ್ರಿ, ಭಕ್ತಿ ಅಂದ್ರೆ ಎದಕ್ಕಂತಾರಂದ್ರೆ ಉಪಾಸನಾ ಪ್ರಧಾನ. ಭಕ್ತಿ ಅಂದ್ರೆ ಉಪಾಸನೆಗೆ ಅಂತಾರೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಭಾಷೆ. ಕರ್ಮ, ಭಕ್ತಿ ಅಂದ್ರೆ ಉಪಾಸನೆ. ಮಿಕ್ಕಿದವು ಜ್ಞಾನ ಪ್ರಧಾನ. ಈ ಭಕ್ತಿ ಅಂತ ಎದಕ್ಕೆ ಅನ್ಬೇಕಂದ್ರು ಉಪಾಸನೆಗೆ ಅಂದ್ರೆ ಅವರು. ಭಕ್ತಿ ಅಂದ್ರೆ ಹೃದಯದೊಳಗಿರೋ ಪ್ರೀತಿ ಯಾವುದಲ್ರಿ, ಒಳಗಿಟ್ಟು ಪೂಜೆ ಮಾಡೋದು, ಅದೇ ಭಕ್ತಿ, ಅದೇ ಉಪಾಸನೆ. ಒಳಗಿಟ್ಟು ಪೂಜೆ ಮಾಡೋದು, ಅದಕ್ಕೆ ಉಪಾಸನೆ ಭಕ್ತಿ ಅಂತಾರೆ. ಉಳಿದದ್ದು ಜ್ಞಾನ ಪ್ರಧಾನ.
ಮೊದಲಿನ ಎರಡು ವಿಧ ಮಂತ್ರ ಸಂಚಯಕ್ಕೆ ಪೂರ್ವವೇದ ಎಂಬ ನಾಮ. ಯಾವುದು? ಕರ್ಮ ಮತ್ತು ಉಪಾಸನಕ್ಕೆ ಏನಂತಾರಂದ್ರೆ ಪೂರ್ವವೇದ ಅಂತ. ಏನವು? ಮಂತ್ರಗಳದವಲ್ಲಿ. ಆ ಮಂತ್ರಗಳನ್ನ ಪೂರ್ವವೇದ. ಕೊನೆಯ ಮಂತ್ರ ಸಮೂಹಕ್ಕೆ ಉತ್ತರ ವೇದ ಅಂದ್ರೆ ವೇದಾಂತ. ಪೂರ್ವವೇದದ ಗುರಿ ಎರಡು. ಮಾನವರಲ್ಲಿ ಪೂರ್ವವೇದದ ಗುರಿ ಅಂದ್ರೆ ಕರ್ಮ ಮತ್ತು ಉಪಾಸನೆಯ ಗುರಿ ಏನದ? ಮಾನವರಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ ಮತ್ತು ಐಹಿಕ ಅಮೂಷ್ಮಿಕ ಸುಖದ ಪ್ರಾಪ್ತಿ. ಈ ಮನುಷ್ಯನಲ್ಲಿ ಏನು ಈ ವಿಷಯ ಭೋಗ ಏನದ ಆಸಕ್ತಿ ಅದಲ್ಲ, ಇದು ಅವನ ಮನೆಯೊಳಗ ಮನೆ ಮಾಡಿಬಿಟ್ಟದ. ಉತ್ತರ ವೇದ ವಿನಾಶದ ಐಹಿಕ ಹಾಗೂ ಅಮೂಷಿಕ ಮನೆ ಮಾಡಿದ ದ್ವೇಷದ ವಿನಾಶ ಮತ್ತು ದ್ವೇಷದ ವಿನಾಶ ಮತ್ತು ಐಹಿಕ ವಿನಾಶ. ಮಾನವನಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ ಮತ್ತು ಐಹಿಕ ಹಾಗೂ ಅಮೂಷ್ಮಿಕ ಸುಖದ ಪ್ರಾಪ್ತಿ. ಇಲ್ಲೇನೇನದ ಅಂತಂದ್ರ ಹೃದಯದೊಳಗ ಒಂದು ದ್ವೇಷ ಅದ ಈ ಮನುಷ್ಯನೊಳಗ. ಆ ದ್ವೇಷ ವಿನಾಶ ಮಾಡೋದು. ಈ ಶಬ್ದ ಚಂದ ತಿಳ್ಕೋಬೇಕು, ಸುಮ್ಮನೆ ಓದಿ ಮುಂದೆ ಹೋದ್ರೆ ಹೆಂಗೆ. ವೇದದ ಎರಡು ಗುರಿಗಳಲ್ಲಿ ಒಂದೇನದ? ದ್ವೇಷ ತೆಗೆದುಹಾಕದು, ದ್ವೇಷದ ವಿನಾಶ. ಮತ್ತಿನ್ನೇನು ಬೇಕು ನಮಗ? ಐಹಿಕ ಭೋಗ ಬೇಕಾ ಬೇಡ? ಲೌಕಿಕ ಭೋಗ ಸುಖ ಬೇಕಾ ಬೇಡ್ರಿ? ಲೌಕಿಕ ಭೋಗದ ಸುಖ ಮತ್ತು ಅಮೂಷ್ಮಿಕ ಸುಖದ ಪ್ರಾಪ್ತಿ. ಅಮೂಷ್ಮಿಕ ಅಂತಂದ್ರೆ ಪರ, ಇಹ ಮತ್ತು ಪರಗಳ ಭೋಗ ಸುಖಗಳು ಬೇಕು ನಮಗ. ಒಳಗಿರೋದು ದ್ವೇಷ ತೆಗಿಬೇಕು. ಐಹಿಕ ಭೋಗ ಮತ್ತು ಅಮೂಷ್ಮಿಕ ಸುಖದ ಪ್ರಾಪ್ತಿ ಏನ್ ಬ್ಯಾಲೆನ್ಸ್ ನೋಡ್ರಿ ಇದು. ಈಗ ಐಹಿಕ ಭೋಗವನ್ನ ತಿರಸ್ಕಾರ ಮಾಡ್ತಾರಿಲ್ಲ ಎಲ್ಲರೂ, ಇಲ್ಲಿ ಅದನ್ನೂ ಬೇಕು. ಇಹಲೋಕದಲ್ಲಿ ಭೋಗ, ಪರಲೋಕದಲ್ಲಿ ಮೋಕ್ಷ ಅಂತಾರೆ. ವ್ಯಾವಹಾರಿಕ ಜಗತ್ತಿನಲ್ಲಿ ಭೋಗ ಸುಖ, ಪರಮಾರ್ಥಿಕದಲ್ಲಿ ಮೋಕ್ಷ ಸುಖ, ಇದೇ ಹೇಳೋದು. ಅದಕ್ಕೆ ಇಲ್ಲಿ ವೇದದ ಗುರಿ ಎರಡು. ಒಂದು ಮಾನವರ ಮನದಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ ಒಂದನೇದ್ದು, ಮತ್ತು ಐಹಿಕ ಹಾಗೂ ಅಮೂಷ್ಮಿಕ ಸುಖದ ಪ್ರಾಪ್ತಿ ಅಂದ್ರೆ ಲೌಕಿಕ ಮತ್ತು ಪಾರಮಾರ್ಥಿಕ ಸುಖಗಳ ಪ್ರಾಪ್ತಿ. ಉತ್ತರ ಏನ್ರಿ? ಆಮೂಷ್ಮಿಕ ಅಂತಂದ್ರೆ ಪಾರಮಾರ್ಥಿಕ ಅಂತ ಈಗ ಸದ್ಯ ಇಟ್ಕೊಳ್ಳೋಣ. ಮತ್ತೀಗೇನ್ ಮಾಡ್ಬೇಕು? ಈಗ ಅದ್ರ ಬಗ್ಗೆ ಡಿಕ್ಷನರಿ ತೆಗೆದು ನೋಡಮ್ಮ ಅಂದ್ರೆ ನೋಡಮ್ಮ ಒಂದು ನಿಮಿಷ. ಆಮೂಷ್ಮಿಕ ಐಹಿಕ ನೆಕ್ಸ್ಟ್ ಬರೋದೇ ಆಮೂಷ್ಮಿಕ ಸುಖದ ಪ್ರಾಪ್ತಿ ಅಂತಂದ್ರೆ ಅದು ಪಾರಮಾರ್ಥಿಕ ಅಂತ. ಒಂದು ಸೆಕೆಂಡ್ ನೋಡೇ ಬಿಡಂತಾರೆ. ಐಹಿಕ ಪರ ಪರ ಆಮೂಷ್ಮಿಕ ಅಂದ್ರೆ ಪರಲೋಕಕ್ಕೆ ಸಂಬಂಧಿಸಿದ. ಆಮೂಷ್ಮಿಕ ಅಂದ್ರೆ ಪರಲೋಕ ಅಂದ್ರೆ ಪರಮಾರ್ಥಿಕ ಮೋಕ್ಷ. ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ. ಅದೇ ಸೂತ್ರ ಇಲ್ಲಿ ಫಿಕ್ಸ್ ಅದು. ವೇದದ ಗುರಿ ಎರಡು, ಪೂರ್ವ ವೇದದ ಗುರಿ ಎರಡು. ಪೂರ್ವ ವೇದದ ಗುರಿ ಎರಡು, ಬರೇ ವೇದದ ಅಲ್ಲ. ಪೂರ್ವ ವೇದ ಏನ್ ಮಾಡ್ತದಪ್ಪ ಅಂತಂದ್ರೆ ಅಂದ್ರೇನು? ಪೂರ್ವ ವೇದ ಅಂದ್ರೇನು? ಕರ್ಮ ಮತ್ತು ಉಪಾಸನೆ ಪೂರ್ವ ವೇದ. ಜ್ಞಾನ ಏನ್ ಮಾಡ್ತದಲ್ಲ ಅದು ಮೋಕ್ಷ.
ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ, ಪೂರ್ವ ವೇದದ ಗುರಿ. ಪೂರ್ವ ವೇದದ ಗುರಿ ಎರಡು. ಒಂದು, ಮಾನವನಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ. ದ್ವೇಷ ಅದು ಬೇಡ ಇದು ಬೇಡ, ಅವರು ಒಟ್ಟ ಅವನ ಒಳಗೊಂದು ಏನದಂದ್ರ ವಿರೋಧ ಭಾವ ಅದ. ಎದಕ್ಕರೆ ಒಂದು ವಿರೋಧ ಮಾಡ್ಕೋತಿದ್ರೆ ಅವನಿಗೆ ಸಮಾಧಾನ ಇರ್ತದೆ. ಇವ್ರಿಗೆ ಬಿಟ್ರೆ ಅವ್ರಿಗಾರ ವಿರೋಧ ಮಾಡ್ತಾನೆ, ಅವ್ರಿಗೆ ಬಿಟ್ರೆ ಇವ್ರಿಗಾರ ವಿರೋಧ ಮಾಡ್ತಿರ್ತಾನೆ. ಯಾವ್ದಾರ ಒಂದು ನಡೆದಿರ್ತದೆ ಒಳಗೆ ಒಂದು ತಿಕ್ಕಾಟ. ಅದಕ್ಕೆ ಈ ದ್ವೇಷ ಹೋಗ್ಬೇಕು. ಯಾಕಂದ್ರೆ ಈ ಜಗತ್ತಿನೊಳಗ ನಾವು ಏನಾಗಬೇಕಾಗ್ಯದ, ಈಗ ಒಂದು ಮಾತೆಮಾದೇವಿ ಅವ್ರು ಹೇಳ್ತಿದ್ರು ಏನಂದ್ರ, ಜನರೇಟರ್ ಅಂತ ಇರ್ತದ ಅಂತ ತಿಳ್ಕೊಳ್ರಿ. ಜನರೇಟರ್ ಇಂದ ಪಾರ್ಟ್ಗಳು ಎಲ್ಲ ಓಸು ಬಿಚ್ಚಿಟ್ರೆ ಅವು ಓಸು ಕೂಡಿಸಿದ್ರೆ ಕೆಲಸ ಮಾಡ್ತದೆ. ಅದ್ರಾಗ ಒಂದು ಯಾವ್ದಾರ ಪಾರ್ಟ್ ಲೂಸ್ ಆಯ್ತು, ಯಾವ್ದಾರ ಒಂದು ಪಾರ್ಟ್ ಇಲ್ಲ ಅಂತಂದ್ರೆ ಅದು ಕೆಲಸ ಮಾಡ್ತದೇನು? ಒಂದು ಯಂತ್ರ ನಡಿಬೇಕಾದ್ರೆ ಅದು ಎಲ್ಲಾ ಆ ಯಂತ್ರದೊಳಗಿರುವ ಇತರ ಎಲ್ಲಾ ಯಂತ್ರದ ಭಾಗಗಳ ಜೊತೆಗೆ ಅದು ಕೆಲಸ ಮಾಡ್ಬೇಕಾ ಬೇಡದು? ಒಂದು ಮಷೀನ್ ಇದು. ಜಗತ್ತು ಅಂದ್ರೆ ಇದೊಂದು ಮಷೀನ್. ಈ ಮಷೀನ್ ಒಳಗ ಕೆಲಸ ನಡಿಬೇಕಾದ್ರೆ ಪ್ರತಿಯೊಬ್ರು ಯಾರನ್ನ ದ್ವೇಷ ಮಾಡ್ಲಾರ್ದಂಗ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇಲ್ಲಿ ನಾವು ದ್ವೇಷ ಮಾಡಿ ಒಬ್ಬರಿಗೆ ವಿರೋಧ ಮಾಡಿದೇವ ಅಂತಂದ್ರೆ ಆ ಯಂತ್ರ ಕೆಟ್ಟು. ಅದಕ್ಕೆ ಇಲ್ಲಿ ಏನದಪ್ಪ ಅಂತಂದ್ರೆ ದ್ವೇಷದ ವಿನಾಶ. ಎದರ ಉದ್ದೇಶ ಇದು? ಪೂರ್ವ ವೇದದ ಗುರಿ. ಪೂರ್ವ ವೇದ ಅಂತಂದ್ರೆ ಕರ್ಮ ಉಪಾಸನೆ. ಮತ್ ಇನ್ನೊಂದು ಏನಪ್ಪ ಅಂದ್ರ ಐಹಿಕ ಮತ್ತು ಆಮುಷ್ಮಿಕ ಅಂತಂದ್ರ, ಐಹಿಕ ಅಂದ್ರೆ ವ್ಯಾವಹಾರಿಕ ಜಗತ್ತಿನೊಳಗೆ ಭೋಗ, ಲೌಕಿಕದಲ್ಲಿ ಸಂಸಾರ ಭೋಗ ಮತ್ತು ಪರಮಾರ್ಥದಲ್ಲಿ ಮೋಕ್ಷದ ಒಂದು ಸಾಧನೆ. ಇದು ಯಾವುದು? ಪೂರ್ವ ವೇದದ ಗುರಿ. ಉತ್ತರ ವೇದದ ಗುರಿ ಏನಪ್ಪ ಅಂದ್ರ, ಮೋಕ್ಷ ಅಲ್ಲದು. ಉತ್ತರ ವೇದದ ಗುರಿ ಏನಪ್ಪ? ಆಮುಷ್ಮಿಕ ಸುಖ ಅಂತಂದ್ರೆ ಇವು ಏನದವಂದ್ರ ಸಕಾಮ ಕರ್ಮದಿಂದ ಉಂಟಾಗ ಭೋಗಗಳು. ಸಕಾಮ ಕರ್ಮದಿಂದ ಉಂಟಾಗ ಭೋಗಗಳು. ದೇವರ ಸೇವಾ ಮಾಡಿ ಲೌಕಿಕ ಭೋಗ ಮತ್ತು ಈ ದೇವರ ಪೂಜಾ ಪಾಠ ಏನೇನೋ ಮಾಡ್ತಿರ್ತಾರಲ್ಲ, ಮಾಡಿದ್ದು ಸಕಾಮ ಕರ್ಮದಿಂದ ಮಾಡಿದ್ದು ಇವೆಲ್ಲ ಆಮುಷ್ಮಿಕ ಸುಖದ ಪ್ರಾಪ್ತಿ. ಉತ್ತರ ವೇದದ ಉದ್ದೇಶ ಏನದ? ವಿಶ್ವವ್ಯಾಪಿ ದೇವನಲ್ಲಿ ಜೀವರನ್ನ ಸಮಾಲೀನಗೊಳಿಸುವುದು. ಅಲ್ಲೇನದ? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಬರ್ತದೆ. ಇಲ್ಲಿ ಸಕಾಮ ಕರ್ಮ, ಸಕಾಮ ಉಪಾಸನೆ. ಏನೇನದ ನೋಡಿದಲ್ಲ ವೇದಗಳ ಗುರಿ. ಅವು ಪೂರ್ವ ಇದು ಬಿಡ್ರಿ. ಒಂದನೇದ್ದೇನು? ವೇದಗಳ ಗುರಿ ಮನುಷ್ಯನ ಹೃದಯದೊಳಗಿನ ದ್ವೇಷವನ್ನ ತೆಗೆದುಹಾಕದು. ಎರಡನೇದ್ದೇನದ? ಐಹಿಕ ಭೋಗ ಅಂದ್ರೆ ಸಕಾಮ ಕರ್ಮ, ಮತ್ತು ಆಮುಷ್ಮಿಕ ಸುಖ ಅಂದ್ರೆ ಪರಮಾರ್ಥಿಕ ಸುಖ ಅಂತಂದ್ರೆ ಅದು ನಿಷ್ಕಾಮ ಕರ್ಮ. ಅದರಿಂದ ಉಂಟಾಗುವಂತ ಮೋಕ್ಷದ ಕಡೆ ಹೋಗಂತ ಸಾಧನೆ ಅದು. ಅದರಿಂದ ಏನಾಗ್ತದೆ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಆಗ್ತದ. ಮುಂದೆ ಉತ್ತರ ವೇದದ ಉದ್ದೇಶ ಏನಂತ? ವಿಶ್ವವ್ಯಾಪಿ ದೇವನಲ್ಲಿ ಜೀವರನ್ನು ಸಮಾಲೀನಗೊಳಿಸುವುದು. ಹೆಂಗ್ ಸಮಾಲೀನಗೊಳಿಸ್ತೀರಿ? ತತ್ ಮತ್ತು ತ್ವಮ್ ಪದ ಅಂತ ಎರಡಿರ್ತಾವ. ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ, ತ್ವಮ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನ ತಿಳ್ಕೊಂಡು, ವಾಚ್ಯಾರ್ಥಗಳಲ್ಲಿ ಭೇದ ಅವ, ಲಕ್ಷ್ಯಾರ್ಥದಲ್ಲಿ ಒಂದೇ ಅವ ಅಂಥೇಳಿ ಸಮಾಲೀನಗೊಳಿಸೋದು. ಏನೇನ್ ಬಂದ್ರು ಈ ವೇದಗಳ ಗುರಿ? ಒಂದು, ಮಾನವನಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ. ಎರಡನೇದ್ದೇನು? ಐಹಿಕ ಸುಖದ ಪ್ರಾಪ್ತಿ. ಐಹಿಕ ಸಂಸಾರ ಭಾರ ಎಲ್ಲ ಪರಮಾತ್ಮ ತಗೊಂಡ್ಬಿಡ್ತಾನ. ಈ ಸಾಧನೆ ಮಾಡ್ಲಕ್ಕೆ ಯಾರು ಹೋತಾರ ಅವ್ರ ಸಂಸಾರ ಭಾರ ಪರಮಾತ್ಮ ತಗೋತಾನ. ಅದರ ಏನು ಡೌಟ್ ಇಲ್ಲ. ಸಕಾಮ ಕರ್ಮ ಹೌದು. ಮುಂದೆ ಆಮುಷ್ಮಿಕ ಸುಖದ ಪ್ರಾಪ್ತಿ. ಇದು ಏನಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತದ. ಇದೇನು ಮೋಕ್ಷ ಸುಖಕ್ಕೆ ಸಂಬಂಧಪಟ್ಟಂತದಲ್ಲ. ಈ ಸುಖದ ಪ್ರಾಪ್ತಿ ಆಮುಷ್ಮಿಕ ಅಂತೇನದ?
ಇದು ಕೂಡ ನಿಷ್ಕಾಮ ಕರ್ಮ ಫಲ ಇರ್ತದೆ. ಇದು ಮೂರನೇದ್ದು. ಮತ್ತು ನಾಲ್ಕನೇದ್ದು ಏನದ, ವಿಶ್ವವ್ಯಾಪಿ ದೇವನಲ್ಲಿ, ಬ್ರಹ್ಮಾಂಡ ವ್ಯಾಪಿ ದೇವನಲ್ಲಿ ಪಿಂಡಾಂಡ ವ್ಯಾಪಿ ಜೀವನನ್ನು ಸಮಾಲೀನಗೊಳಿಸುವುದು. ಇಷ್ಟೇ ಅದು. ಕೂಟಸ್ಥ ಮತ್ತು ಬ್ರಹ್ಮನನ್ನು ಒಂದೇ ಮಾಡೋದು. 4 ಸೂತ್ರ ಕೊಟ್ಟರೀಗ ಅವರು ಇಲ್ಲಿ ಮಾಡಬೇಕಾಗಿದ್ದು. ಲೌಕಿಕ ಭೋಗ ಸಹಿತ ನಾವು ವೇದ ಅಧ್ಯಯನ ಮಾಡಿ ಅದ್ರಾಗ ನಡ್ಕೊಳಕತ್ತೇವ ಅಂತಂದ್ರೆ ಅದನ್ನು ಬರ್ತವೆ, ಎಲ್ಲನೂ ಸಿಗ್ತವೆ. A to Z ಎಲ್ಲ ಅದ ಇದ್ರಾಗ. ಅದಕ್ಕೆ ವೇದ ಪ್ರಮಾಣ ಅಂತಂದ್ರೆ ಸರ್ವಶ್ರೇಷ್ಠ. ವೇದ ಪ್ರಮಾಣ ಸರ್ವಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠ ಮತ್ತೇನು ಇಲ್ಲ ವೇದಗಳಲ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ ಅಂದ ಕೂಡಲೇ ಮುಗಿತಾರೆ, ಎಲ್ಲರೂ ತಣ್ಣಗಾಗಿ ಬಿಡ್ತಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಮುಗಿತಪ್ಪ ಫೈನಲ್. ಇನ್ನು ಅದಕ್ಕಿಂತ ಮುಂದೆ ಎಲ್ಲಿ ಹೋಗ್ಲಕ್ ಸಾಧ್ಯ ಅದ. ಹಂಗ ಇಲ್ಲೇನದ, ವೇದದ ಪ್ರಮಾಣ ಸರ್ವಶ್ರೇಷ್ಠ. ಹಿಮಾಲಯ ಪರ್ವತ ಶ್ರೇಣಿಯು ಭೂಮಂಡಲವನ್ನು ಅಳೆಯುವ ಮಾನದಂಡ. ಭೂಮಂಡಲವನ್ನು ಅಳಿಬೇಕಾದ್ರೆ ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ಉದ್ದ ಅದ ಅಷ್ಟು ಉದ್ದ ಭೂಮಿ ಅಳತೆ ಮಾಡ್ಲಿಕ್ಕೆ ಬರ್ತದಂತ. ಹಾಗೆಯೇ ವೇದವು ಸರ್ವಶಾಸ್ತ್ರಗಳ ಮೌಲ್ಯಮಾಪನ ಮಾಡುವ ಜ್ಞಾನದಂಡ. ಈ ವೇದಗಳಿಗೆ ಎಲ್ಲಾ ಶಾಸ್ತ್ರಗಳನ್ನ ಈ ವೇದಗಳಿಗೆ ಕಂಪೇರ್ ಮಾಡಿದ್ರೆ ಅವು ಎಷ್ಟರ ಮಟ್ಟಿಗೆ ಸರಿಯವ ಹೆಂಗದವ ಅಂತೇಳಿ ಜ್ಞಾನದಂಡ. ಇಂಚ್ಪಟ್ಟಿ ಇಟ್ಟು ನೋಡ್ತೀರ ಇಲ್ಲ ಸೈಜ್ ಎಷ್ಟದ ಅಂತ. ಹಂಗೆ ವೇದ ಏನದ, ಇಂಚ್ಪಟ್ಟಿ ಇದ್ದಂಗೆ ಅಳತಿ ಮಾಡ್ಲಿಕ್ಕೆ ಬರ್ತದೆ. ಎಲ್ಲಾ ಶಾಸ್ತ್ರಗಳದ ಅಳತಿ ಮಾಡ್ಲಿಕ್ಕೆ ಬರ್ತದೆ. ಜ್ಞಾನದಂಡ. ವೇದವನ್ನು ಅನುಸರಿಸಿದ ಶಾಸ್ತ್ರಗಳು ಪ್ರಮಾಣ ಸಿದ್ಧಾಂತಗಳೆನಿಸುತ್ತವೆ. ಸಾಮಾನ್ಯವಾಗಿ ಭಾರತದ ವಿಶಾಲ ಭೂಖಂಡದಲ್ಲಿ ರಚನೆಗೆ ಬಂದ ಎಲ್ಲ ಶಾಸ್ತ್ರಗಳ ವೇದ ವಿದ್ಯೆ ಎಂಬ ಪ್ರಾಣವಾಯುವನ್ನು ಉಸಿರಾಡಿಸುತ್ತವೆ. ಭಾರತದೊಳಗ ಏನು ಶಾಸ್ತ್ರಗಳು ಬಂದಾವ ಅವೆಲ್ಲದರದು ಉಸಿರು ಯಾವಾಗಪ್ಪ ಅಂದ್ರೆ ವೇದ ವಿದ್ಯೆ. ಅಂತಂದ್ರೆ ವಚನ ಸಾಹಿತ್ಯ ಸ್ವತಂತ್ರ ಧರ್ಮ ಅಂತ. ಹೆಂಗದ ನೋಡ್ರಿ. ಭಾರತದ ವಿಶಾಲ ಭೂಖಂಡದಲ್ಲಿ ರಚನೆಗೆ ಬಂದ ಎಲ್ಲಾ ಶಾಸ್ತ್ರಗಳು, ಆಲ್ ಶಾಸ್ತ್ರಗಳು ಏನದವಪ್ಪ ಅಂತಂದ್ರೆ ವೇದ ವಿದ್ಯೆ ಎಂಬ ಪ್ರಾಣವಾಯುವನ್ನು ಉಸಿರಾಡಿಸುತ್ತವೆ. ತಿಳಿತಾ? ಎಲ್ಲದರದ್ದು ಉಸಿರು ವೇದಗಳೇ. ಯಾವ ಶಾಸ್ತ್ರ ಯಾಕಿರ್ಲಕ್ಕ, ಅದು ಜೈನ ಯಾಕಿರ್ಲಕ್ಕ, ಬೌದ್ಧ ಯಾಕಿರಲಕ್ಕ, ಮತ್ಯಾವುದು ವೀರಶೈವ ಯಾಕಿರ್ಲಕ್ಕ, ಲಿಂಗಾಯತ ಯಾಕಿರ್ಲಕ್ಕ, ಮತ್ತಿನ್ಯಾವ ನಮ್ಮ ದೇಶದೊಳಗೆ ಯಾವ ಹುಟ್ಟ್ಯಾವ ಧರ್ಮಗಳು, ಆ ಧರ್ಮಗಳ ಗ್ರಂಥಗಳು ಏನು ಯಾವುದನ್ನ ಉಸಿರಾಡಿಸ್ತಾವ ಅಂತಂದ್ರೆ ವೇದಗಳನ್ನೇ ಉಸಿರಾಡಿಸ್ತಾವ. ವಚನ ಸಾಹಿತ್ಯದಲ್ಲೂ ವೇದದ ಉಸಿರೇ ಅದು. ವೇದಗಳ ಉಸಿರಾಟ, ವಚನ ಸಾಹಿತ್ಯದ ಉಸಿರೇ ವೇದ. ವೇದದ ಮಹತ್ವ ಹೆಂಗ ಹೇಳ್ಯಾರ ನೋಡ್ರಿ. ಸಾಮಾನ್ಯವಾಗಿ ಭಾರತದ ವಿಶಾಲ ಭೂಖಂಡದಲ್ಲಿ ರಚನೆಗೆ ಬಂದ ಎಲ್ಲ ಶಾಸ್ತ್ರಗಳು ವೇದ ವಿದ್ಯೆ ಎಂಬ ಪ್ರಾಣವಾಯುವನ್ನು ಉಸಿರಾಡಿಸುತ್ತವೆ. ಈ ಮಾತಿಗೆ ಜೈನ ಹಾಗೂ ಬೌದ್ಧ ಸಿದ್ಧಾಂತಗಳು ಹೊರಗಲ್ಲ. ಬೌದ್ಧ ಸಿದ್ಧಾಂತ ಇರ್ಬೋದು, ಜೈನ ಸಿದ್ಧಾಂತ ಇರ್ಬೋದು, ಅವೆಲ್ಲನೂ ವೇದಗಳನ್ನೇ ಉಸಿರಾಡುತ್ತವೆ. ಅವೆಲ್ಲದರ ಉಸಿರು ವೇದನೆ. ವೇದ ಸ್ತರದ ಮೇಲೆ ಸುಭದ್ರವಾಗಿ ಕಟ್ಟಲಾದ ಭವ್ಯ ನವ್ಯ ಮಂದಿರಗಳು. ಅವು ಶ್ರೀ ಶಿವಯೋಗಿ ಶಿವಾಚಾರ್ಯರು ಸಾಂಖ್ಯಾದಿ 4 ಮತಗಳನ್ನು ಹೆಸರಿಸಿದ್ದಾರೆ. ಅವುಗಳ ಸ್ಥೂಲ ಹಾಗೂ ಅತಿ ಸೂಕ್ಷ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಏನ್ ಮಾಡ್ತೀರಿ? ಇವುದ್ರ ಪರಿಚಯ ನಾಳೆ ಮಾಡ್ಕೋತೀರ, ಇವತ್ತು ಮಾಡ್ಕೋತೀರ? ಅರ್ಥಾಯ್ತು. ಸಾಂಖ್ಯ ಯೋಗ ನಾಳೆ ಮಾಡೋಣ.
ಫುಲ್ ಡಿಟೇಲ್ ಅದ ಇದು. ನಾಳೆಗೊಂದು ಇವಾಗ ಹೆಂಗ ಅವರು ಯಾವ್ದದು ಪ್ರವಚನ ಪ್ರಭೆ ಅವ್ರು ಹೆಂಗ್ ಮೊದಲು ಟೈಮ್ ತಗೊಂಡ್ ಮಾಡಿದ್ರಲ್ಲ ಹಂಗೆ ನಾಳೆ ನಾವು ಟೈಮ್ ತಗೊಂಡು ಇದು ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಮತ್ತೆ ಅವ್ರು ಮುಂದಿನ ಶ್ಲೋಕ ಓದ್ತಾರೆ. ಮತ್ತೆ ನಾವು ಇದ್ರೊಳಗಿಂದ ವಿಶ್ಲೇಷಣೆ ಓದ್ತೀವಿ. ಅದ್ರಾಗ ವಿಶ್ಲೇಷಣೆ ಕಡಿಮೆ ಅದ, ಇದ್ರಾಗ ಫುಲ್ ಡಿಟೇಲ್ ಅದ. ಸಾಂಖ್ಯದ ಬಗ್ಗೆ, ಯೋಗದ ಬಗ್ಗೆ ಎಲ್ಲ ಡಿಟೇಲ್ ಅದ. ಇದು ನಾಳೆ ಇಂಪಾರ್ಟೆಂಟ್ ಅದ. ಪೆನ್ನು ಕಾಪಿ ಇಟ್ಕೊಂಡು ಕುಂತ ಬಿಡ್ರಿ. ಒಂದೇ ಸಲ ಸಾಂಖ್ಯದ ಬಗ್ಗೆ ಏನ್ ಹೇಳ್ತಾರೆ ಮತ್ತೆ ಹೇಳೋದು ಬೇಡ, ಕೇಳೋದು ಬೇಡ. ಎಲ್ಲ ನೋಟ್ಸ್ ಬರ್ಕೊಂಡು ಕಡಿಗೆ ಬಿಡ್ರಿ. ಬೆಸ್ಟ್ ಅದು. ಸಿಂಪಲ್, ಸರಳ ಭಾಷೆಗಳು ಬರ್ಕೊಂಡ್ ಬಿಡ. ನಾಳೆ ಮಾಡಮಲ್ರಿ ಉಳಿದದ್ದು. ನಿಮ್ ಸಾಂಖ್ಯ ಒಂದು ಹೇಳಮ್ಮ. ನಾಳೆ ಡಿಟೇಲ್ ಬರ್ಕೊಂಡ್ಬಿಡಕತ್ತ. ವೇದಗಳ ಪ್ರಮಾಣ ಏನ್ ಮಾಡಬೇಕಪ್ಪ. ನನ್ನ ಹತ್ರ ವೇದಗಳದೇ ಒಂದು ಮ್ಯಾಗ್ಝಿನ್ಗಳದಾವ. ಜಗ್ಗಿ ಒಂದು 60-70 ಮ್ಯಾಗ್ಝಿನ್ ಅದಾವ. ಯಾರಿಗಾರ ಬೇಕಿದ್ರೆ ತಗೊಂಡು ಓದ್ಬೋದು. ನೀವಲ್ಲಿ ನಾವಿಲ್ಲಿ ಏನ್ ನೋಡಬೇಕು ತಿಳ ಬಂದಿದೆ. ಜಗ್ಗಿ ಅದಾವ ವೇದಗಳು. ನಿಮ್ಮ ಮ್ಯಾಗ್ಝಿನ್ ತೋರಿಸ್ತೀನಿ, 1 ಸೆಕೆಂಡ್. ಪ್ರವಚನ ಪ್ರಭೆ ಅಂತ ಹೇಳಿ ಕಾಶಿ ಜಗದ್ರು ಬರ್ದದ್ರಿ. 2 ಪುಸ್ತಕಗಳು. ಇನ್ನ ಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ದ ಗ್ರಂಥ ಅದ, ಅದು ಸಿದ್ಧಾಂತ ಶಿಖಾಮಣಿ. ಅದು ಪೂಜ್ಯ ಮಲ್ಲಿಕಾರ್ಜುನ ಶಿವಗಳು ಅವರು ಮಹಾರಾಷ್ಟ್ರ ಎಲ್ಲ ಕಡೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮಾಡಿದ್ರಿ. ಸಿದ್ದೇಶ್ವರ ಸ್ವಾಮಿಗಳು ಗುರುಗಳು ಆ ಒಂದು ತಾರತಮ್ಯವನ್ನ ಪ್ರವಚನ ಮುಖಾಂತರ ಇವರು ತಮ್ಮ ಭಾಷೆಯನ್ನು ಬರೆದು ಒಂದು ಗ್ರಂಥ ನಿರ್ಮಾಣ ಮಾಡಿದ್ದಾರೆ. ಇವರು ಬಾಳ ಮಾಡಿ ಗುರು ಹೇಳಿದ್ರಲ್ಲ, ಅವರ 16 ವರ್ಷ 18 ವರ್ಷದವ್ರು ಯಾವಾಗ ನಿರ್ಮಾಣ ಮಾಡಿದ ಗ್ರಂಥ ಸಿದ್ಧಾಂತ ಶಿಖಾಮಣಿ. ಅದನ್ನ ಗುರುಗಳು ಹೇಳ್ತಾರೆ. ಗುರುಗಳಿಗೆ ತೋರಿಸಿದ್ರೆ ನೋಡ್ರಿ. ವೇದ ತರಂಗ ಇದು ಮ್ಯಾಗ್ಝಿನ್ ಅದ ರೀ. ಇದು ನೀವು ತರಿಸ್ಕೊತಿದ್ರೆ ತರಿಸ್ಕೋಬಹುದು. ಎಲ್ಲ ಮೂಲ ವೇದಗಳ ಶ್ಲೋಕಗಳು ನೋಡ್ರಿ ಹೆಂಗಿರ್ತಾವ. ಏನು ತಿಳಿಯಲ್ಲ, ಸ್ವಚ್ಛ. ಅದ್ರ ಕೆಳಗೆ ಏನು ಉತ್ತರ ವಿಶ್ಲೇಷಣೆ ಮಾಡಿ ಬರೆದಿರ್ತಾರೆ, ಅದೇ ಒಂದೇ ತಿಳಿತದೆ. ಉಳಿದದ್ದು ಇದೇನು ಸಂಸ್ಕೃತ ನಮ್ಗೆ ಏನೇನು ತಿಳಿಯಲ್ಲ. ಇದ್ರ ಅಡ್ರೆಸ್ ಅದು ಹಾಕಂದ್ರೆ ಹಾಕ್ತೀನಿ. ಅದ ಏನ್ರಿ ಕಳಿಸ್ಬಿಡೋಣ. ಪ್ರಧಾನ ಸಂಪಾದಕರು ಪಂಡಿತ್ ಸುಧಾಕರ್ ಚತುರ್ವೇದಿ. ಎಲ್ಲಿದಂತಂದ್ರೆ ಬೆಂಗಳೂರು, ನ್ಯೂ ಟಿಂಬರ್ ಯಾರ್ಡ್ ಲೇಔಟ್, ಹಾಡಿ ರಸ್ತೆ, ರಾಘವನಗರ. ವೇದ ತರಂಗ ಮಾಸಪತ್ರಿಕೆ, ಆರ್ಯ ಸಮಾಜ, ಶ್ರದ್ಧಾನಂದ ಭವನ್, ವಿಶ್ವೇಶ್ವರಪುರಂ, ಬೆಂಗಳೂರು. ಮಾಸಿಕ ರೀ ನೋಡ್ರಿ. ಚಲೋ ಅದ ರೀ, ಚಲೋ ಅದ. ವೇದಗಳು ಹಂಗೆ ಕಂಟಿನ್ಯೂ ಇರ್ತಾವ ಅವೆಲ್ಲ. ಮಂತ್ಲಿ ಇದ್ರದ್ದು ರೇಟ್ ನೋಡಿ ಹೇಳ್ತೇನೆ. ಒಂದು ಪತ್ರಿಕೆ 6 ರೂಪಾಯಿ, ವಾರ್ಷಿಕ ಚಂದ 70 ರೂಪಾಯಿ, ಪೋಷಕ ಸದಸ್ಯತ್ವ 1200. ಏನಿಲ್ಲ ಅಂದ್ರೆ ಪ್ರತಿಯೊಂದು ಮ್ಯಾಗ್ಝಿನ್ದಾಗ ಒಂದು 8-10 ವೇದಗಳ ಮಂತ್ರಗಳ ಅರ್ಥಗಳು ಡಿಟೇಲ್ ಆಗಿ ಬರ್ದಿರ್ತಾರೆ. ಬಹಳ ಚಂದ ಬರ್ದಿರ್ತಾರೆ. ಇದ್ರಲ್ಲಿ ಎಲ್ಲ ಸಂಸ್ಕಾರಗಳು, ವಿಧಿ ವಿಧಾನಗಳು ಎಲ್ಲ ಅದಾವ ಇದ್ರೊಳಗೆ. ನನ್ನ ಬಳಿ ಒಂದು ತೆಕ್ಕಿ ಅದಾವ. ಇವೆಲ್ಲ ತರಿಸಿನಿ ಮೊದಲ. ಎಲ್ಲ ಓದಿ 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 ಏನು ಅವು ಆ ಕಡೆ ಆಗ್ಯಾವ, ನಾವು ಈ ಕಡೆ ಆಗ್ಯಾವ.
ಅದ್ರ ಡೀಟೇಲ್ಸ್ ಫೋಟೋ ಕಳಿಸ್ತೀನಿ. ಆಮೇಲೆ ಆಯ್ತು, ಸಾಕು. 10 ಗಂಟೆ ಮೇಲೆ ಕುಂದ್ರೋದ್ರಾಗ ಅರ್ಥ ಇಲ್ಲ. ಸುಮ್ಮನೆ ಏಟಾರ ಒಂದು 15-20 ನಿಮಿಷ ಮಾಡಿ ಮುಗಿಸ್ಬಿಡ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ ಶರಣ. ನಾಳೆ ಸ್ವಲ್ಪ ಜಲ್ದಿ ಬರ್ತೀವಿ, 9:00 ಚೆನ್ನಾಗಿ ಮಾಡೋಣ, ಪ್ರಯತ್ನ ಮಾಡ್ಬೇಕು. ಇನ್ನು ಸ್ಟಾರ್ಟಿಂಗ್ ಅದ, ಆಮೇಲೆ ಅದು ವಿಷಯ ಗಂಭೀರ ಆದತ್ನ ತಾನೇ ಹೇಳ್ಕೊಂಬರ್ತದೆ ಎಲ್ಲರಿಗೂ. ಸುಮ್ಮನೆ ಜನರಲ್ ಡಿಸ್ಕಷನ್ ಮಾಡ್ಲಕತ್ತಾರ.